ಇನ್ನು ಪಂಜಾಬ್ ಚಂಡೀಗಢ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಆಗಿ ಬಂದ್. ಇನ್ನು 3-4 ದಿನ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗ್ತಾ ಇದೆ. ಕಾರಣ ಇಷ್ಟೇ, ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಭಾರತ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಪಾಖಂಡಿಗಳು ನಿನ್ನೆ ರಾತ್ರಿ ಏಕದಮ್ ಆಗಿ ನಾವು ಭಾರತದ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ ಬಂದ್ರು. ಆದ್ರೆ ಪುಗ್ಲಾಗಳು, ಹೇಡಿಗಳು ಹೋಗಿ ಬಿಲ ಸೇರ್ಕೊಂಡಿದ್ದಾವೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಹಾಗೆ ಶಹಬಾಜ್ ಶರೀಫ್ ನೋಡಿ ಎಂತ ವಿಪರ್ಯಾಸ ಅಂತ ಹೇಳಿದ್ರೆ, ತನ್ನ ಮಕ್ಕಳನ್ನ, ತನ್ನ ಫ್ಯಾಮಿಲಿನ ಬೇರೆ ಬೇರೆ ದೇಶಗಳಿಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿನ ನಾಗರಿಕರ ವ್ಯವಸ್ಥೆ ಅವ್ಯವಸ್ಥೆ ಆಗೋಗ್ಬಿಟ್ಟಿದೆ. ನಾವು ಅಲ್ಲಿರುವಂತ ಸೇನಾ ನೆಲೆ ಇರಬಹುದು, ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡ್ತಾ ಇದ್ವಿ ಭಾರತ ಪಾಕಿಸ್ತಾನದ ಮೇಲೆ. ಆದ್ರೆ ಈ ಪಾಪಿ ಪಾಕಿಸ್ತಾನ ನಮ್ಮ ನಾಗರಿಕರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ವಿಶ್ವಸಂಸ್ಥೆ ಇದನ್ನ ಗಮನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಹೋಗಿ ಅಳೋದು ವಿಶ್ವಸಂಸ್ಥೆಗೆ, ಅಲ್ಲಿ ಹೋಗ್ಬಿಟ್ಟು ನಮ್ಮ ನಾಗರಿಕರ ಮೇಲೆ. ಇನ್ನು ಪಂಜಾಬ್ ಚಂಡೀಗಢ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಆಗಿ ಬಂದ್. ಇನ್ನು 3-4 ದಿನ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗ್ತಾ ಇದೆ. ಕಾರಣ ಇಷ್ಟೇ, ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಭಾರತ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಪಾಖಂಡಿಗಳು ನಿನ್ನೆ ರಾತ್ರಿ ಏಕದಮ್ ಆಗಿ ನಾವು ಭಾರತದ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ ಬಂದ್ರು. ಆದ್ರೆ ಪುಗ್ಲಾಗಳು, ಹೇಡಿಗಳು ಹೋಗಿ ಬಿಲ ಸೇರ್ಕೊಂಡಿದ್ದಾವೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಹಾಗೆ ಶಹಬಾಜ್ ಶರೀಫ್ ನೋಡಿ ಎಂತ ವಿಪರ್ಯಾಸ ಅಂತ ಹೇಳಿದ್ರೆ, ತನ್ನ ಮಕ್ಕಳನ್ನ, ತನ್ನ ಫ್ಯಾಮಿಲಿನ ಬೇರೆ ಬೇರೆ ದೇಶಗಳಿಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿನ ನಾಗರಿಕರ ವ್ಯವಸ್ಥೆ ಅವ್ಯವಸ್ಥೆ ಆಗೋಗ್ಬಿಟ್ಟಿದೆ. ನಾವು ಅಲ್ಲಿರುವಂತ ಸೇನಾ ನೆಲೆ ಇರಬಹುದು, ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡ್ತಾ ಇದ್ವಿ ಭಾರತ ಪಾಕಿಸ್ತಾನದ ಮೇಲೆ. ಆದ್ರೆ ಈ ಪಾಪಿ ಪಾಕಿಸ್ತಾನ ನಮ್ಮ ನಾಗರಿಕರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ವಿಶ್ವಸಂಸ್ಥೆ ಇದನ್ನ ಗಮನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಹೋಗಿ ಅಳೋದು ವಿಶ್ವಸಂಸ್ಥೆಗೆ, ಅಲ್ಲಿ ಹೋಗ್ಬಿಟ್ಟು ನಮ್ಮ ನಾಗರಿಕರ ಮೇಲೆ. ಇನ್ನು ಪಂಜಾಬ್ ಚಂಡೀಗಢ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಆಗಿ ಬಂದ್. ಇನ್ನು 3-4 ದಿನ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗ್ತಾ ಇದೆ. ಕಾರಣ ಇಷ್ಟೇ, ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಭಾರತ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಪಾಖಂಡಿಗಳು ನಿನ್ನೆ ರಾತ್ರಿ ಏಕದಮ್ ಆಗಿ ನಾವು ಭಾರತದ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ ಬಂದ್ರು. ಆದ್ರೆ ಪುಗ್ಲಾಗಳು, ಹೇಡಿಗಳು ಹೋಗಿ ಬಿಲ ಸೇರ್ಕೊಂಡಿದ್ದಾವೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಹಾಗೆ ಶಹಬಾಜ್ ಶರೀಫ್ ನೋಡಿ ಎಂತ ವಿಪರ್ಯಾಸ ಅಂತ ಹೇಳಿದ್ರೆ, ತನ್ನ ಮಕ್ಕಳನ್ನ, ತನ್ನ ಫ್ಯಾಮಿಲಿನ ಬೇರೆ ಬೇರೆ ದೇಶಗಳಿಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿನ ನಾಗರಿಕರ ವ್ಯವಸ್ಥೆ ಅವ್ಯವಸ್ಥೆ ಆಗೋಗ್ಬಿಟ್ಟಿದೆ. ನಾವು ಅಲ್ಲಿರುವಂತ ಸೇನಾ ನೆಲೆ ಇರಬಹುದು, ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡ್ತಾ ಇದ್ವಿ ಭಾರತ ಪಾಕಿಸ್ತಾನದ ಮೇಲೆ. ಆದ್ರೆ ಈ ಪಾಪಿ ಪಾಕಿಸ್ತಾನ ನಮ್ಮ ನಾಗರಿಕರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ವಿಶ್ವಸಂಸ್ಥೆ ಇದನ್ನ ಗಮನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಹೋಗಿ ಅಳೋದು ವಿಶ್ವಸಂಸ್ಥೆಗೆ, ಅಲ್ಲಿ ಹೋಗ್ಬಿಟ್ಟು ನಮ್ಮ ನಾಗರಿಕರ ಮೇಲೆ. ಇನ್ನು ಪಂಜಾಬ್ ಚಂಡೀಗಢ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಆಗಿ ಬಂದ್. ಇನ್ನು 3-4 ದಿನ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗ್ತಾ ಇದೆ. ಕಾರಣ ಇಷ್ಟೇ, ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಭಾರತ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಪಾಖಂಡಿಗಳು ನಿನ್ನೆ ರಾತ್ರಿ ಏಕದಮ್ ಆಗಿ ನಾವು ಭಾರತದ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ ಬಂದ್ರು. ಆದ್ರೆ ಪುಗ್ಲಾಗಳು, ಹೇಡಿಗಳು ಹೋಗಿ ಬಿಲ ಸೇರ್ಕೊಂಡಿದ್ದಾವೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಹಾಗೆ ಶಹಬಾಜ್ ಶರೀಫ್ ನೋಡಿ ಎಂತ ವಿಪರ್ಯಾಸ ಅಂತ ಹೇಳಿದ್ರೆ, ತನ್ನ ಮಕ್ಕಳನ್ನ, ತನ್ನ ಫ್ಯಾಮಿಲಿನ ಬೇರೆ ಬೇರೆ ದೇಶಗಳಿಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿನ ನಾಗರಿಕರ ವ್ಯವಸ್ಥೆ ಅವ್ಯವಸ್ಥೆ ಆಗೋಗ್ಬಿಟ್ಟಿದೆ. ನಾವು ಅಲ್ಲಿರುವಂತ ಸೇನಾ ನೆಲೆ ಇರಬಹುದು, ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡ್ತಾ ಇದ್ವಿ ಭಾರತ ಪಾಕಿಸ್ತಾನದ ಮೇಲೆ. ಆದ್ರೆ ಈ ಪಾಪಿ ಪಾಕಿಸ್ತಾನ ನಮ್ಮ ನಾಗರಿಕರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ವಿಶ್ವಸಂಸ್ಥೆ ಇದನ್ನ ಗಮನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಹೋಗಿ ಅಳೋದು ವಿಶ್ವಸಂಸ್ಥೆಗೆ, ಅಲ್ಲಿ ಹೋಗ್ಬಿಟ್ಟು ನಮ್ಮ ನಾಗರಿಕರ ಮೇಲೆ. ಇನ್ನು ಪಂಜಾಬ್ ಚಂಡೀಗಢ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಆಗಿ ಬಂದ್. ಇನ್ನು 3-4 ದಿನ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗ್ತಾ ಇದೆ. ಕಾರಣ ಇಷ್ಟೇ, ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಭಾರತ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ.
ಪಾಖಂಡಿಗಳು ನಿನ್ನೆ ರಾತ್ರಿ ಏಕದಮ್ ಆಗಿ ನಾವು ಭಾರತದ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ ಬಂದ್ವಿ. ಆದ್ರೆ ಪುಕ್ಲಾಗಳು, ಹೇಡಿಗಳು ಹೋಗಿ ಬಿಲ ಸೇರ್ಕೊಂಡಿದ್ದಾವೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಹಾಗೆ ಶಹಬಾಜ್ ಶರೀಫ್ ನೋಡಿ ಎಂತ ವಿಪರ್ಯಾಸ ಅಂತ ಹೇಳಿದ್ರೆ, ತನ್ನ ಮಕ್ಕಳನ್ನ, ತನ್ನ ಫ್ಯಾಮಿಲಿನ ಬೇರೆ ಬೇರೆ ದೇಶಗಳಿಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿನ ನಾಗರಿಕರ ಅವ್ಯವಸ್ಥೆ ಆಗೋಗ್ಬಿಟ್ಟಿದೆ. ನಾವು ಅಲ್ಲಿರುವಂತಹ ಸೇನಾ ನೆಲೆ ಇರಬಹುದು, ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡ್ತಾ ಇದ್ವಿ ಭಾರತ ಪಾಕಿಸ್ತಾನದ ಮೇಲೆ. ಆದ್ರೆ ಈ ಪಾಪಿ ಪಾಕಿಸ್ತಾನ ನಮ್ಮ ನಾಗರಿಕರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ವಿಶ್ವಸಂಸ್ಥೆ ಇದನ್ನ ಗಮನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಹೋಗಿ ಅಳೋದು ವಿಶ್ವಸಂಸ್ಥೆಗೆ, ಅಲ್ಲಿ ಹೋಗ್ಬಿಟ್ಟು ನಮ್ಮ ನಾಗರಿಕರ ಮೇಲೆ. ಇನ್ನು ಪಂಜಾಬ್, ಚಂಡೀಗಢ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಆಗಿ ಬಂದ್. ಇನ್ನು 3-4 ದಿನ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗ್ತಾ ಇದೆ. ಕಾರಣ ಎಷ್ಟೇ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಭಾರತ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಪಾಖಂಡಿಗಳು ನಿನ್ನೆ ರಾತ್ರಿ ಏಕದಮ್ ಆಗಿ ನಾವು ಭಾರತದ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ ಬಂದ್ವಿ. ಆದ್ರೆ ಪುಕ್ಲಾಗಳು, ಹೇಡಿಗಳು ಹೋಗಿ ಬಿಲ ಸೇರ್ಕೊಂಡಿದ್ದಾವೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಹಾಗೆ ಶಹಬಾಜ್ ಶರೀಫ್ ನೋಡಿ ಎಂತ ವಿಪರ್ಯಾಸ ಅಂತ ಹೇಳಿದ್ರೆ, ತನ್ನ ಮಕ್ಕಳನ್ನ, ತನ್ನ ಫ್ಯಾಮಿಲಿನ ಬೇರೆ ಬೇರೆ ದೇಶಗಳಿಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿನ ನಾಗರಿಕರ ಅವ್ಯವಸ್ಥೆ ಆಗೋಗ್ಬಿಟ್ಟಿದೆ. ನಾವು ಅಲ್ಲಿರುವಂತಹ ಸೇನಾ ನೆಲೆ ಇರಬಹುದು, ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡ್ತಾ ಇದ್ವಿ ಭಾರತ ಪಾಕಿಸ್ತಾನದ ಮೇಲೆ. ಆದ್ರೆ ಈ ಪಾಪಿ ಪಾಕಿಸ್ತಾನ ನಮ್ಮ ನಾಗರಿಕರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ವಿಶ್ವಸಂಸ್ಥೆ ಇದನ್ನ ಗಮನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಹೋಗಿ ಅಳೋದು ವಿಶ್ವಸಂಸ್ಥೆಗೆ, ಅಲ್ಲಿ ಹೋಗ್ಬಿಟ್ಟು ನಮ್ಮ ನಾಗರಿಕರ ಮೇಲೆ. ಇನ್ನು ಪಂಜಾಬ್, ಚಂಡೀಗಢ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಆಗಿ ಬಂದ್. ಇನ್ನು 3-4 ದಿನ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗ್ತಾ ಇದೆ. ಕಾರಣ ಎಷ್ಟೇ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಭಾರತ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಪಾಖಂಡಿಗಳು ನಿನ್ನೆ ರಾತ್ರಿ ಏಕದಮ್ ಆಗಿ ನಾವು ಭಾರತದ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ ಬಂದ್ವಿ. ಆದ್ರೆ ಪುಕ್ಲಾಗಳು, ಹೇಡಿಗಳು ಹೋಗಿ ಬಿಲ ಸೇರ್ಕೊಂಡಿದ್ದಾವೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಹಾಗೆ ಶಹಬಾಜ್ ಶರೀಫ್ ನೋಡಿ ಎಂತ ವಿಪರ್ಯಾಸ ಅಂತ ಹೇಳಿದ್ರೆ, ತನ್ನ ಮಕ್ಕಳನ್ನ, ತನ್ನ ಫ್ಯಾಮಿಲಿನ ಬೇರೆ ಬೇರೆ ದೇಶಗಳಿಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿನ ನಾಗರಿಕರ ಅವ್ಯವಸ್ಥೆ ಆಗೋಗ್ಬಿಟ್ಟಿದೆ. ನಾವು ಅಲ್ಲಿರುವಂತಹ ಸೇನಾ ನೆಲೆ ಇರಬಹುದು, ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡ್ತಾ ಇದ್ವಿ ಭಾರತ ಪಾಕಿಸ್ತಾನದ ಮೇಲೆ. ಆದ್ರೆ ಈ ಪಾಪಿ ಪಾಕಿಸ್ತಾನ ನಮ್ಮ ನಾಗರಿಕರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ವಿಶ್ವಸಂಸ್ಥೆ ಇದನ್ನ ಗಮನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಹೋಗಿ ಅಳೋದು ವಿಶ್ವಸಂಸ್ಥೆಗೆ, ಅಲ್ಲಿ ಹೋಗ್ಬಿಟ್ಟು ನಮ್ಮ ನಾಗರಿಕರ ಮೇಲೆ. ಇನ್ನು ಪಂಜಾಬ್, ಚಂಡೀಗಢ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಆಗಿ ಬಂದ್. ಇನ್ನು 3-4 ದಿನ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗ್ತಾ ಇದೆ. ಕಾರಣ ಎಷ್ಟೇ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಭಾರತ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಪಾಖಂಡಿಗಳು ನಿನ್ನೆ ರಾತ್ರಿ ಏಕದಮ್ ಆಗಿ ನಾವು ಭಾರತದ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ ಬಂದ್ವಿ. ಆದ್ರೆ ಪುಕ್ಲಾಗಳು, ಹೇಡಿಗಳು ಹೋಗಿ ಬಿಲ ಸೇರ್ಕೊಂಡಿದ್ದಾವೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಹಾಗೆ ಶಹಬಾಜ್ ಶರೀಫ್ ನೋಡಿ ಎಂತ ವಿಪರ್ಯಾಸ ಅಂತ ಹೇಳಿದ್ರೆ, ತನ್ನ ಮಕ್ಕಳನ್ನ, ತನ್ನ ಫ್ಯಾಮಿಲಿನ ಬೇರೆ ಬೇರೆ ದೇಶಗಳಿಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿನ ನಾಗರಿಕರ ಅವ್ಯವಸ್ಥೆ ಆಗೋಗ್ಬಿಟ್ಟಿದೆ. ನಾವು ಅಲ್ಲಿರುವಂತಹ ಸೇನಾ ನೆಲೆ ಇರಬಹುದು, ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡ್ತಾ ಇದ್ವಿ ಭಾರತ